ಮರು ಸರ್ವೆಗೆ ನಿರ್ಧಾರವನ್ನು ಮಾಡಿರುವಂಥದ್ದು. ಈ ವಿಚಾರಕ್ಕೆ ಸಾಕಷ್ಟು ಸಚಿವರು ಕೂಡ ಅಭಿಪ್ರಾಯಕ್ಕೆ ಎಲ್ಲವೂ ಅಭಿಪ್ರಾಯವನ್ನು ನೀಡಿರುವಂಥದ್ದು. ಅದರ ಜೊತೆಗೆ ಮುಂದೆ ಯಾವ ರೀತಿಯ ಅಭಿಪ್ರಾಯ ಸಂಗ್ರಹ ಆಗುತ್ತೆ ಅನ್ನೋದು ಕೂಡ ಭಾಳಷ್ಟು ಚರ್ಚೆ ಆಗ್ತಿರುವಂಥದ್ದು. ಈ ನಿಟ್ಟಿನಲ್ಲಿ ವೀರಶೈವ ಲಿಂಗಾಯತ ಸಭಾ ಮತ್ತು ಒಕ್ಕಲಿಗ ಸಮುದಾಯದ ಕೆಲವೊಂದಿಷ್ಟು ನಾಯಕರು ಹಿಂದಿನ ವರದಿಗೆ ಸಾಕಷ್ಟು ವಿರೋಧವನ್ನು ವ್ಯಕ್ತಪಡಿಸಿದರು. ಕಾಂತರಾಜು ಮತ್ತು ಜಯಪ್ರಕಾಶ್ ಹೆಗಡೆ ಅವರು ನೀಡಿದಂಥ ವರದಿಗೆ ಸಾಕಷ್ಟು ವಿರೋಧವನ್ನು ವ್ಯಕ್ತಪಡಿಸಿದ ನಂತರ ಇದೀಗ ಹೈಕಮಾಂಡ್ ಸೂಚನೆಯಂತೆ ಇವತ್ತು ಮರು ಸರ್ವೆಗೆ ರಾಜ್ಯ ಸರ್ಕಾರ ಮತ್ತು ಸಚಿವ ಸಂಪುಟ ಸಭೆ ಗ್ರೀನ್ ಸಿಗ್ನಲನ್ನು ನೀಡಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಮುಂದಿನ ಸರ್ವೆ ಯಾವ ರೀತಿ ಆಗುತ್ತೆ ಅನ್ನೋದು ಕೂಡ ಭಾಳಷ್ಟು ಚರ್ಚೆ ಆಗ್ತಾ ಇದೆ. ಅದರ ಜೊತೆಗೆ ಈ ರಾಜ್ಯದಲ್ಲಿ ಹಿಂದುಳಿದ ವರ್ಗಗಳ ಆಯೋಗ ಇದೆ, ಆ ಆಯೋಗದ ಮೂಲಕ ಆಗುತ್ತಾ ಅಥವಾ ಹೊಸ ಆಯೋಗವನ್ನು ರಚನೆ ಮಾಡಲಾಗುತ್ತಾ ಅನ್ನೋದು ಕೂಡ ಭಾಳಷ್ಟು ಚರ್ಚೆ ಆಗ್ತಿರುವಂಥದ್ದು. ಅದರ ಜೊತೆಗೆ ಈಗ ಸದ್ಯಕ್ಕಷ್ಟೇ ಸಚಿವ ಸಂಪುಟ ಸಭೆ ಅಂತ್ಯ ಆಗಿದೆ. ಈ ಒಂದು ಸಭೆಯಲ್ಲಿ ಯಾವ ರೀತಿ ನಿರ್ಧಾರವನ್ನು ತೆಗೆದುಕೊಂಡರು ಅನ್ನೋದು ಕೂಡ ಭಾಳಷ್ಟು ಚರ್ಚೆ ಆಗುವಂಥದ್ದು. ಹೀಗಾಗಿ ವೀರಶೈವ ಲಿಂಗಾಯತದ ಪ್ರಮುಖ ನಾಯಕರಾಗಿರುವಂಥ ಈಶ್ವರ್ ಖಂಡ್ರೆ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಯಾಕಂದರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾಳಷ್ಟು ವರದಿಗೆ ವಿರೋಧವನ್ನು ವ್ಯಕ್ತಪಡಿಸಿದರು. ಸರ್, ಇವತ್ತು ಯಾವ ರೀತಿ ಸರ್ವೆ ಮಾಡೋದಕ್ಕೆ ನಿರ್ಧಾರ ಮಾಡಿದೆ ಸರ್? ಹೇಳಿದ್ದೇನೆ, ಕೊಡಿದ್ದೇನೆ. ಮಾನ್ಯ ಮುಖ್ಯಮಂತ್ರಿಗಳು ಪತ್ರಿಕಾಗೋಷ್ಠಿ ಕರೆದಿದ್ದಾರೆ. ಮುಖ್ಯಮಂತ್ರಿಗಳ ತೀರ್ಮಾನಕ್ಕೆ ನಮ್ಮೆಲ್ಲರ ಸಹಮತ ಇದೆ. ಸರ್, ಹೊಸದಾಗಿ ಆಗತ್ತಾ ಸರ್ವೆ? ಹೇಳಿದಲ್ಲಿ ಈಗ CM ಸರ್ ಹೇಳ್ತಾರೆ. ಸರ್, ನಿಮ್ಮ ವಿರೋಧ ಇತ್ತು ಸರ್, ಇದನ್ನು ಸ್ವಾಗತ ಮಾಡ್ತೀರಾ? ನೋಡಿ, ನಾನು ಈಗಾಗಲೇ ಹೇಳಿದ್ದೇನೆ, ಜಾತಿ ಗಣತಿಗೆ ನಮ್ಮ ವಿರೋಧ ಇಲ್ಲ. ಸಾಮಾಜಿಕ ನ್ಯಾಯ ಪ್ರತಿಪಾದನೆ ಮಾಡಿದಂಥವರೇ ಬಸವಾದಿ ಶರಣರು. ನಾವೆಲ್ಲ ಸರ್ವರಿಗೂ ಸಮಬಾಳು ಸಮಪಾಲು ಅನ್ನುವಂಥ ರೀತಿಯಲ್ಲಿ ಎಲ್ಲರಿಗೂ ಸಮಾಜದಲ್ಲಿರುವಂಥ ಕಟ್ಟಕಡೆ ವ್ಯಕ್ತಿಗೂ ಸಾಮಾಜಿಕ ನ್ಯಾಯ ಸಿಗಬೇಕು ಅನ್ನುವಂಥ ಒಂದು ಪ್ರತಿಪಾದನೆ ಮಾಡುವಂಥವರು. ಹೀಗಾಗಿ ಇದು ಏನು ಭಾಳಷ್ಟು ಜನರ ಒಂದು ಇವತ್ತು ಏನು ಅವರ ಅನಿಸಿಕೆಗಳಿದ್ದವು ಅದೆಲ್ಲವನ್ನು ಮಂದಟ್ಟು ಮಾಡಿಕೊಂಡು ಅದೆಲ್ಲವನ್ನು ಪರಿಗಣನೆಗೆ ತೆಗೆದುಕೊಂಡು ಇವತ್ತು ಮರುಸಮೀಕ್ಷೆ ಮಾಡಬೇಕು ಅನ್ನೋಂಥದ್ದು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಪತ್ರಿಕಾಗೋಷ್ಠಿಯಲ್ಲಿ ಘೋಷಣೆ ಮಾಡ್ತಾರೆ. ಸರ್, ಕೇಂದ್ರ ಸರ್ಕಾರ ಜಾತಿ ಗಣತಿ ವರದಿಗೆ ಮುಂದಾಗ್ತಾ ಇದೆ. ಅದರ ಜೊತೆಗೆ ರಾಹುಲ್ ಗಾಂಧಿ ಅವರು ಈ ಸೂಚನೆ ನೀಡಿದ ಬಳಿಕ ಈ ವರದಿ ಆಗ್ತಿದೆ ಅನ್ನೋದು ಎಷ್ಟು ಮಟ್ಟಿಗೆ ಸರಿ ಅಂತೀರಿ ಸರ್? ನೋಡಿ, ಮಾನ್ಯ ಮುಖ್ಯಮಂತ್ರಿಗಳು, ರಾಹುಲ್ ಗಾಂಧಿಯವರು, ಖರ್ಗೆ ಸರ್ ಎಲ್ಲರೂ ಕೂಡಿ ತೀರ್ಮಾನ ಮಾಡಿದ್ದಾರೆ. ಅರ್ಥ ಮಾಡಿಕೊಳ್ಬೇಕು, ಇದು ಯಾರ್ದು ಭಿನ್ನಮತ ಇಲ್ಲ. ಥ್ಯಾಂಕ್ ಯು. ಇದಿಷ್ಟು ಈಶ್ವರ್ ಖಂಡ್ರೆ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ದುರ್ಗೇಶ್ ನಾಯಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.